ಸರಗೂರು ಸಮುದಾಯ ಆರೋಗ್ಯ ಕೇಂದ್ರದ ಸಭಾಂಗಣದಲ್ಲಿ ಇಂದು ವಿಶ್ವ ತಂಬಾಕು ರಹಿತ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮದ ಕುರಿತು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿ, ಈ ವರ್ಷದ ನಮ್ಮ ಧ್ಯೇಯವಾಕ್ಯ ಆಕರ್ಷಕ ಉತ್ಪನ್ನಗಳ ಕರಾಳ ಉದ್ದೇಶಗಳ ಮುಖವಾಡವನ್ನು ಬಿಚ್ಚಿಡುವುದು. ಅಂದರೆ ನಾವು ಹಿಂದೆ ಪ್ರತಿಜ್ಞೆ ಮಾಡಿ, ನಾನು ಮತ್ತು ನನ್ನ ಕುಟುಂಬದವರು ನಮ್ಮ ಜೀವನ ಪೂರ್ತಿ ತಂಬಾಕು ಸೇವನೆ ಮಾಡುವುದಿಲ್ಲ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತಂಬಾಕು ಮುಕ್ತ ವಲಯವನ್ನಾಗಿ ರಕ್ಷಿಸಿಕೊಳ್ತೇವೆ ಎಂದು ಪ್ರಮಾಣ ಮಾಡೋಣ. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷ ಕ್ಯಾನ್ಸರ್ ರೋಗಿಗಳಿದ್ದು ಪ್ರತಿ ವರ್ಷ 35,000 ಹೊಸದಾಗಿ ಕ್ಯಾನ್ಸರ್ ರೋಗಿಗಳು ಸೇರ್ಪಡೆ ಆಗ್ತಾ ಇದ್ದು, ಇದರ ಪರಿಣಾಮವಾಗಿ ಭಾರತದಲ್ಲಿ ಪ್ರತಿದಿನ 200 ಜನರು ತಂಬಾಕು ಸೇವನೆಯಿಂದ ಸಾವನ್ನಪ್ಪುತ್ತಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಎಂದರು. ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು, ಜನಪ್ರತಿನಿಧಿಗಳು, ಆರೋಗ್ಯ ಸಿಬ್ಬಂದಿ, ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಜರಿದ್ದರು. ತಾಲೂಕಿನ ವ್ಯಾಪ್ತಿಯಲ್ಲಿ ಸರಗೂರು ಸಿಎಸ್ಸಿಯಲ್ಲಿ ಸಹಭಾಗಿಗಳಾಗಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಸೇವಿಸದಂತೆ ಪ್ರೇರೇಪಿಸುತ್ತೇನೆ. ಅದೇ ರೀತಿ ನನ್ನ ಮನೆ, ಶಾಲೆ, ಕಚೇರಿ ಒಟ್ಟಾರೆ ನಮ್ಮ ಪರಿಸರವನ್ನು ತಂಬಾಕು ಉತ್ಪನ್ನಗಳಿಂದ ಕಲುಷಿತಗೊಳಿಸದಂತೆ ಸಂರಕ್ಷಿಸುತ್ತೇನೆ. ಉದ್ಯಮಿಗಳ ಆಕರ್ಷಕ ಉತ್ಪನ್ನಗಳ ಹೊಂದಿರುವ ಧಾರಾಳ ಉದ್ದೇಶಗಳ ಅರಿವು ನಮಗಿದೆ. ಹಾಗಾಗಿ ಇವುಗಳ ಹಸ್ತಕ್ಷೇಪಕ್ಕೆ ನಾವು ಬಲಿಯಾಗುವುದಿಲ್ಲ. ತಂಬಾಕು ರಹಿತ ದಿನಾಚರಣೆ ಪ್ರತಿ ವರ್ಷ ಮೇ 31 WHO ಏನು ನಮ್ಮ ಡೈರೆಕ್ಷನ್ ಕೊಟ್ಟಿದೆ, ಆ ರೀತಿ ಪ್ರತಿ ವರ್ಷ ಮೇ 31 ವಿಶ್ವರಹಿತ ತಂಬಾಕು ದಿನಾಚರಣೆಯನ್ನು ವಿಶ್ವದಾದ್ಯಂತ, ಇದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ವಿಶ್ವದಾದ್ಯಂತ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಒಂದು ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ ಅಂದರೆ ಅದರ ಹಿನ್ನೆಲೆ, ಅದರ ವಿಶಿಷ್ಟತೆ ಮತ್ತು ಅದರ ತೀವ್ರತೆ ಏನು ಅಂತ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದರೆ ವಿಶ್ವ ದಿನಾಚರಣೆ ಮಾಡಿ ಇಡೀ ವಿಶ್ವದಾದ್ಯಂತ ಮಾಡ್ತಾರೆ ಅಂದರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು, ಸಾವು ನೋವುಗಳು, ಇದು ಒಂದು ಸಾರ್ವಜನಿಕರಿಗೆ ಮತ್ತು ಮುಂದಿನ ಪೀಳಿಗೆಗೆ ಒಂದು ಮಾರಕವಾಗಿರ್ತದೆ. ಹಾಗಾಗಿ ಇದನ್ನು ನಾವು ನಿಯಂತ್ರಣದಲ್ಲಿ ತರಲಿಲ್ಲ ಅಂದರೆ ಇದು ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಸಮಾಜಕ್ಕೆ ಆಗುವಂಥ ಪರಿಣಾಮ ತುಂಬ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ WHO ಅವರು ಈ ಒಂದು ಕಾರ್ಯಕ್ರಮವನ್ನು ನ್ಯಾಷನಲ್ ಕಾರ್ಯಕ್ರಮವಾಗಿ ನಿಯೋಜನೆ ಮಾಡಿದ್ದಾರೆ. ಸೊ ಹಾಗಾಗಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಈ ವರ್ಷದ ಘೋಷವಾಕ್ಯ ಏನು ಅಂದರೆ, ಆಕರ್ಷಕ ಉತ್ಪನ್ನಗಳು, ಕರಾಳ ಉದ್ದೇಶಗಳು, ಅಂದರೆ ತಂಬಾಕು ಮತ್ತು ನಿಕೋಟಿನ್ ಉದ್ಯಮಗಳ ಮುಖವಾಡವನ್ನು ಬಿಚ್ಚಿಡುವುದು ಅನ್ನೋದು ಒಂದು ಘೋಷವಾಕ್ಯವನ್ನು ಈ ವರ್ಷ WHO ಅವರು ಕೊಟ್ಟಿದ್ದಾರೆ. ಸೊ ನೀವು ತಿಳಿದಿರೋ ಹಾಗೆ ಇವತ್ತಿನ ಯುವ ಪೀಳಿಗೆ ಇವತ್ತು ಬೀಡಿ, ಸಿಗರೇಟು, ಗುಡ್ಕ, ಪಾನ್ ಪರಾಗ್ ಈ ರೀತಿ ಹಲವು ದುಷ್ಟ ಚಟಗಳಿಗೆ ಅತಿ ಹೆಚ್ಚು ಬಲಿಯಾಗ್ತಾ ಇದ್ದಾರೆ. ಇದರಿಂದ ಇದ್ರ ಜೊತೆಗೆ ಶಾಲಾ ಮಕ್ಕಳು ಸುಧಾ ಈ ಒಂದು ದುಶ್ಚಟಕ್ಕೆ ಬಲಿಯಾಗ್ತಿರೋದು ತುಂಬ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಕಾಲೇಜುಗಳಲ್ಲಿ ಮತ್ತು ಈ ಅಡೋಲೆಸೆಂಟ್ ಅಂತ ಹೇಳ್ತಾರೆ. ಅಡೋಲೆಸೆಂಟ್ ಅಂದರೆ ಸುಮಾರು 19 ವರ್ಷದಿರೋಂಥ ಮಕ್ಕಳು ಕಾಲೇಜ್ ಹೋದಂಥ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ ಕಾಲೇಜು, ಇವ್ರಿಗೆಲ್ಲ ಹೆಚ್ಚು ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ನಮ್ಮ ಆರೋಗ್ಯ ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಇಲಾಖೆಗೆ ಇದೆ. ಸೊ ಹಾಗಾಗಿ ಈ ಒಂದು ತಂಬಾಕಿನಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಅಂದರೆ, ಒಂದು, ನಾವು ತಂಬಾಕಿನ ಸೇವನೆಯಿಂದ ಈ ಏನು ಎಪಿಥೀಲಿಯಲ್ ಟಿಶ್ಯೂ ಇರ್ತದೆ ಏನು ನಮ್ಮ ತುಟಿಗಳಲ್ಲಿ, ಅವು ಎರೋಸನ್ ಆಗಿ ಅದು ಓರಲ್ ಕ್ಯಾನ್ಸರ್ ಥರ ತಿರುಗೋದು, ಓರಲ್ ಕ್ಯಾನ್ಸರ್ ಆಗಿ ಪರಿವರ್ತನೆ, ಜೊತೆಗೆ ಲಂಗ್ ಕ್ಯಾನ್ಸರ್ನ ಬರ್ತದೆ. ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಮತ್ತು ಸ್ಟ್ರೋಕ್, ಪಾರ್ಶ್ವವಾಯು ಅಂತಲ್ಲ,
ಪಾರ್ಶ್ವವಾಯುತರಾಗ್ತದೆ. ಹೀಗೆ ಹಲವಾರು ದುಷ್ಪರಿಣಾಮಗಳಿಗೆ ಇದು ಮಾರಕವಾಗಿ ಇವತ್ತು ಎಷ್ಟೋ ಪ್ರಕರಣಗಳು ಕಣ್ಣು ಮುಂದೆ ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ, ಮತ್ತು ಮಾಧ್ಯಮಗಳಲ್ಲಿ ಮತ್ತು ಜಾಹೀರಾತುಗಳಲ್ಲಿ ನೀವು ನೋಡ್ತಾ ಇದ್ದೀವಿ. ದಿನ ಅಂತ ನಾವು ಏನು ಇವಾಗ ಕೇಳ್ಪಟ್ವಿ, ಆ ದಿನಾಚರಣೆ ಆಚರಿಸ್ತಾರಂಥ ಉದ್ದೇಶ ಏನು ಅಂತಂದರೆ ಅದು ಮುಕ್ತ ಆಗಬೇಕು ಅನ್ನೋ ಉದ್ದೇಶ ಇದೆ. ಎಲ್ಲಿ ಅಂದರೆ ಸಾಮಾನ್ಯ ಹಳ್ಳಿ ಕಡೆಯಲ್ಲಿ ತಂಬಾಕನ್ನು ಬೆಳೆಯೋದು ಜಾಸ್ತಿ ಇದೆ. ಅದು ಬೆಳೆಯೋದ್ರಿಂದ ಇವಾಗ ಏನಾಗ್ತಾ ಇದೆ, ಇವಾಗ ಆಗಲೇ ನಮಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಅದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ. ಈಗಾಗಲೇ ಕ್ಯಾನ್ಸರ್ ಅಂತ ರೋಗಗಳು ತುಂಬ ಹರಡಿವೆ. ಎಷ್ಟೋ ಜನ ಬಾಳಿ ಬದುಕಬೇಕಾದವರು ಇವತ್ತಿನ ದಿನದಲ್ಲಿ ಅರ್ಧ ಅಂದರೆ ಒಂದು 20-30 ವರ್ಷ 40 ವರ್ಷಕ್ಕೇ ಅವರು ಡೆತ್ ಆಗ್ತಾ ಇದ್ದಾರೆ. ಕ್ಯಾನ್ಸರು ಅಷ್ಟು ಕೆಟ್ಟ ಅಂತ ಕಾಯಿಲೆ ಆಗಿದೆ. ಬೀಡಿ ಸಿಗರೇಟ್ ಸೇವನೆ ಮಾಡೋದು ಅವರೊಬ್ಬರಿಗೆ ಏನು ಸಮರ್ಪಕವಾಗಿರೋದಿಲ್ಲ. ಅದನ್ನು ಕುಡಿದು ಗಾಳಿ ಬಿಟ್ಟಾಗ ಅದನ್ನು ಪಕ್ಕದಲ್ಲಿರೋರು ಇದನ್ನು ಹೊಗೆನ ಕುಡಿದ್ರೆ ಅವ್ರಿಗೂ ಅದೇ ಥರ ಆವರಿಸುತ್ತೆ. ಅವರು ಒಬ್ಬರೇ ಸಾಯೋದಲ್ಲ, ಪಕ್ಕದಲ್ಲಿರೋರು ಸಾಯಿಸ್ಬಿಡ್ತಾರೆ. ಆ ಥರ ಕೆಟ್ಟ ರೋಗ, ಅದನ್ನು ನಾವು ಮುಕ್ತಿಗೊಳಿಸಬೇಕಾಗ್ತದೆ. ಅದಕ್ಕಾಗಿ ನಮ್ಮ ತಾಲೂಕಲ್ಲಿ ಎಲ್ಲೂ ಈ ಥರ ಎಲ್ಲ ಈಗ ಅಂಗಡಿಗಳಲ್ಲಿ ಮಾರ್ತಾ ಇರೋಂಥ ಬೀಡಿ ಸಿಗರೇಟು ಇಂಥದ್ದನ್ನ ಜಾಸ್ತಿ ನಮ್ಮ ವೈದ್ಯಾಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ, ನಾವು ಅಷ್ಟೇ ನಮ್ಮ ಏನಿದೆ ಹೆಲ್ತ್ ಸೆಕ್ಷನಿಂದ ನಾವು ಅದನ್ನು ಕಳಿಸ್ತೀವಿ. ನೀವು ಹೋಗಿ ಅದನ್ನು ಪರಿಶೀಲನೆ ಮಾಡಿ ಯಾವುದೇ ಅಂಗಡಿಯಿಂದ ಮಾರಾಟ ಆಗ್ತದೆ ನೋಡ್ಕೊಂಡು ಎಲ್ಲ ಉತ್ತಮ ಆರೋಗ್ಯ ಪಡೆಯೋಣ ಅಂತ ಹೇಳಿ ನಾನು ಮಾತಾಡೋ ಅವಕಾಶ